ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ಅಕ್ಕಿ ಕಡಲೆಬೇಳೆ ಪಾಯಸನ ಮಾಡ್ತಾ ಇದ್ದೀನಿ. ಈ ಒಂದು ಯುಗಾದಿ ಹಬ್ಬಕ್ಕೆ ಪ್ರತಿಯೊಬ್ಬರು ಮನೆಯಲ್ಲೂ ಒಬ್ಬಟ್ಟು ಜೊತೆಯಲ್ಲಿ ಪಾಯಸ ಖಂಡಿತ ಮಾಡೇ ಮಾಡ್ತಾರೆ. ಅಥವಾ ಪಾಯಸ ಅಥವಾ ಒಬ್ಬಟ್ಟು ಯಾವುದಾದ್ರೂ ಒಂದಾದರೂ ಮಿಸ್ ಮಾಡೋದೇ ಇಲ್ಲ. ನಮ್ಮ ಹಿಂದೂಗಳಿಗೆ ಇದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋನ ಎಲ್ಲೂ ನೀವು ಕೂಡ ಸ್ಕಿಪ್ ಮಾಡ್ದೇನೆ ಒಂದು ಒಳ್ಳೆ ಟಿಪ್ಸ್ ಮುಖಾಂತರ ಪರ್ಫೆಕ್ಟ್ ಆದಂತಹ ಒಂದು ಅಳತೆನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಕೂಡ ನೀವು ಟೆನ್ಷನ್ ಮಾಡ್ಕೊಳ್ಳೋಂಥ ಅಗತ್ಯನೇ ಇಲ್ಲ. ಯಾರು ಬೇಕಾದರೂ ಇದನ್ನು ಈಸಿಯಾಗಿ ಟ್ರೈ ಮಾಡ್ಬೋದು. ಬನ್ನಿ, ಮತ್ತು ಯಾಕೆ ತಡ, ಕಡಲೆಬೇಳೆ ಬೆಂದಿಲ್ಲ, ಹೇಗಪ್ಪ ಮಾಡೋದು, ಅಳತೆ ಗೊತ್ತಾಗ್ತಾ ಇಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಖಂಡಿತವಾಗ್ಲೂ ವಿಡಿಯೋನ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನು ಗಸಗಸೆನ ತೊಗೊಂಡಿದ್ದೀನಿ. ಇದನ್ನು ನಾನು ಹುರಿದುಬಿಟ್ಟು ತೊಗೊಂಡಿದ್ದೀನಿ. ನಂತರ ಒಂದು 10-15 ನಾನಿಲ್ಲಿ ಬಾದಾಮಿ ಬಳಸ್ತಾ ಇದ್ದೀನಿ. ನಂತರ ಒಂದು 10 ಪೀಸು ನಾನಿಲ್ಲಿ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಕೂಡ ಒಂದು 2-3 ಅವರು ನಾನಿಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ನೀವು ಹಬ್ಬಗಳಿಗೆ ನೀವು ಬೆಳಗ್ಗೆ ಟೈಮಲ್ಲಿ ಮಾಡ್ತೀನಿ ಅಂದರೆ ನೀವು ಹಿಂದಿನ ದಿನವೇ ಇದನ್ನು ನೆನೆಸಿಟ್ಬಿಟ್ರೆ ಭಾಳನೇ ಒಳ್ಳೆಯದು. ಅಥವಾ ನೀವು ಮಧ್ಯಾಹ್ನ ಅಥವಾ ಸಂಜೆ ಮೇಲೆ ಮಾಡ್ಕೊಳ್ತೀನಿ ಅನ್ನೋದಾದರೆ ನೀವು ಮುಂಚೆನೇ ನೆನೆಸಿಟ್ಬಿಟ್ರೆ ತುಂಬಾ ಬೇಗನೆ ಮಾಡ್ಕೊಳ್ಬೋದು. ನಂತರ ನೋಡಿ, ನಾನಿಲ್ಲಿ ಅರ್ಧ ಕಪ್ಪು ಕಡಲೆಬೇಳೆನ ಕ್ಲೀನ್ ಮಾಡಿಕೊಂಡು ಈಗ ಒಂದು ಬೌಲಿಗೆ ಹಾಕಿದ್ದೀನಿ. ನಾನಿಲ್ಲಿ ಜಸ್ಟ್ ಅರ್ಧ ಕಪ್ ಅಷ್ಟೇ ತೊಗೊಳ್ತಾ ಇರೋದು. ನಾನಿಲ್ಲಿ ಏನು ಹಾಕ್ತಾ ಇದ್ದೀನಿ ಪ್ರತಿಯೊಂದೂ ಕೂಡ ನೀವು ಗಮನಿಸ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ನೀವು ನನ್ನ ಬೈಕೋಬಾರ್ದು, ಅದಕ್ಕೆ ನಾನು ಹೇಳ್ತಾ ಇರೋದು. ಇವಾಗ ಕಡಲೆಬೇಳೆನ ನಾನಿಲ್ಲಿ ಒಂದು ಬಾರಿ ಅಷ್ಟೇ ತೊಳೆದ್ಬಿಟ್ಟು ಒಂದು ಗ್ಲಾಸ್ ನೀರನ್ನು ಸೇರಿಸಿ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇದನ್ನು ಒಂದು ಅರ್ಧ ಗಂಟೆಯಿಂದ 1 ಅವರ್ ಅಷ್ಟೇ ನಾವು ಇದನ್ನು ಕಡಲೆಬೇಳೆನ ನೆನೆಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಕಡೆ ನಾನಿಲ್ಲಿ ಇದನ್ನು ಕೂಡ ಒಂದು 2 ಅವರ್ ನೆನೆಸ್ಕೊಂಡಿದ್ದೆ. ಕಡಲೆಬೇಳೆನ ನೀವು 1 ಅವರ್ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ 2 ಕೂಡ ಚೆನ್ನಾಗಿ ನೆಂದಿದೆ. ನಂತರ ನೋಡಿ, ನಾನಿಲ್ಲಿ ಅಂದರೆ ದೊಡ್ಡ ಚಮಚದಲ್ಲಿ 2 ಚಮಚ ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಅಂದರೆ ನಾವು ಡೈಲಿ ಏನು ಬಳಸ್ತೀವಿ ಮನೆಯಲ್ಲಿ ಊಟಕ್ಕೆ ಅದೇ ಅಕ್ಕಿನ ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಒಂದು ಬಾರಿ ನಾನು ಇದನ್ನು ಸ್ವಚ್ಛವಾಗಿ ತೊಳ್ಕೊಳ್ತಾ ಇದ್ದೀನಿ. ನೀವು ಕಡಲೆಬೇಳೆ ಮತ್ತು ಅಕ್ಕಿನ ಖಂಡಿತವಾಗ್ಲೂ ಜೊತೆಯಲ್ಲಿ ನೆನೆಸಿಡಬೇಡಿ. ಕಡಲೆಬೇಳೆ ಫಸ್ಟು ನೆನಿಲಿ, ನಂತರ ನೀವು ಅಕ್ಕಿನ ತೊಳೆದು ಇವಾಗ ಕುಕ್ಕರ್ಗೆ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಕಡಲೆಬೇಳೆ ನಂತರ ಅಕ್ಕಿ ಎರಡೂ ಜೊತೆಯಲ್ಲಿ ಈಗ ಹಾಕಿದ್ದೀನಿ. ನಂತರ ನೋಡಿ, ಈ ಕಪ್ಪಲ್ಲಿ 2 ಕಪ್ಪು ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾವು ಕಡಲೆಬೇಳೆ ಅರ್ಧ ಆಗಿದೆ, ನೆನೆದ ಮೇಲೆ 1 ಕಪ್ ಆಗುತ್ತೆ. ಸೊ ನೀವಿಲ್ಲಿ 2 ಕಪ್ ನೀರನ್ನು ಸೇರಿಸಿ ಅದನ್ನು 3 ವಿಸಿಲ್ ಮಾಡ್ಕೊಳ್ಬೇಕು. ವಿಸಿಲ್ ಆಗೋ ಅಷ್ಟರಲ್ಲಿ ನಾವಿಲ್ಲಿ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ನಾನಿಲ್ಲಿ ನೋಡಿ 1 ಕಪ್ಪು ಕಡಲೆಬೇಳೆಗೆ 1 ಕಪ್ ಪ್ರಮಾಣದಲ್ಲಿ ನಾನು ಬೆಲ್ಲನ ಬಳಸ್ತಾ ಇದ್ದೀನಿ. ಇದು ಬಂದು ಆರ್ಗ್ಯಾನಿಕ್ಕು, ತುಂಬಾ ಚೆನ್ನಾಗಿದೆ. ಬಟ್ ಯಾವುದೇ ಬೆಲ್ಲಗಳಾಗಲಿ ಶೋಧಿಸ್ಕೊಂಡು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಜಸ್ಟ್ ನಾನು ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ. ನಂತರ ನೋಡಿ, ನಾನಿಲ್ಲಿ ಹಾಲನ್ನು ಕೂಡ ಇಲ್ಲಿ ಕಾಯಿಸಿ ಆಲ್ರೆಡಿ ಇವಾಗ ಇಟ್ಕೊಳ್ತಾ ಇದ್ದೀನಿ. ತುಂಬಾ ಬೇಗ ಆಗಿಬಿಡುತ್ತೆ ಸ್ನೇಹಿತರೆ. ಇವಾಗ ನಾವು ಏನು ನೆನೆಸಿ ಇಟ್ಕೊಂಡಿದ್ವಲ್ವ, ಈ ಒಂದು ಮಿಶ್ರಣನ ನಾವು ಫೈನ್ ಪೇಸ್ಟಾಗಿ ನಾವು ರುಬ್ಕೊಳ್ಬೇಕಾಗತ್ತೆ. ನೀವು ಗಮನ ಇಟ್ಕೊಳ್ಳಿ ಸ್ನೇಹಿತರೆ, ಇದ್ರ ಜೊತೆನಲ್ಲಿ ಬೇಕಾದರೆ ಅರ್ಧ ಕಪ್ಪು ನೀವು ತೆಂಗಿನಕಾಯಿ ತುರಿ ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು. ನಂತರ 4 ಹೆಸರು ನಾನಿಲ್ಲಿ ಏಲಕ್ಕಿನ ಸಿಪ್ಪೆ ಸಮೇತನೇ ನಾನಿಲ್ಲಿ ಹಾಕ್ಕೊಂಡು ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ನಾವು ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಹಾಲು ಕೂಡ ಇಲ್ಲಿ ಕಾದಿದೆ. ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈ ಕಡೆ ನೋಡಿ 3 ವಿಸಿಲ್ ಆಗಿದೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಪರ್ಫೆಕ್ಟಾಗಿ ಕರೆಕ್ಟಾದಂತಹ ಒಂದು ಅಳತೆನಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನಾವು ಕಡಲೆಬೇಳೆನ ಕೈಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ, ಇದು ಸಂಪೂರ್ಣ ಈ ಥರ ಪ್ರೆಸ್ ಆಗಬೇಕು. ನಂತರ ಇವಾಗ ನಾವು ಯಾವ ಪಾತ್ರೆಯಲ್ಲಿ ಮಾಡ್ಕೊಳ್ತೀವಿ ಪಾಯಸನ, ಆ ಪಾತ್ರೆಗೆ ನಾನಿವಾಗ ನಾವು ಬೇಯಿಸಿಟ್ಕೊಂಡಿರುವಂತಹ ಪದಾರ್ಥನ ಹಾಕ್ಕೊಂಡಿದ್ದೀನಿ. ನಂತರ ನಾವಿಲ್ಲಿ ಬೆಲ್ಲನ ಶೋಧಿಸ್ಕೊಳ್ಳೇಬೇಕಾಗತ್ತೆ. ನಾನಿಲ್ಲಿ ಕರೆಕ್ಟಾದಂತಹ ಒಂದು ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಥರ ನೀವು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಇವಾಗ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನು ಕೂಡ ಇವಾಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಾಲನ್ನು ಬಳಸ್ತಾ ಇದ್ದೀನಿ, ಹಾಗಾಗಿ ನಾನಿಲ್ಲಿ ತೆಂಗಿನಕಾಯಿನ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಹಾಲನ್ನು ಇಲ್ಲಿ ಸ್ಕಿಪ್ ಮಾಡಿ ತೆಂಗಿನಕಾಯಿನ ನೀವಿಲ್ಲಿ ಹಾಕ್ಕೊಂಡ್ರೆ ತೆಂಗಿನ ಹಾಲು ಬರುತ್ತೆ. ಹಾಗೆಯೇ ಪಾಯಸಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಹಾಲನ್ನು ನಾವಿಲ್ಲಿ ಹಾಕ್ಕೊಳ್ಳೋ ಅಂಥ ಅಗತ್ಯ ಇರೋದಿಲ್ಲ. ಇವಾಗ ಪೇಸ್ಟು ಸ್ವಲ್ಪ ಉಳಿದಿತ್ತು ಅದರಲ್ಲಿ, ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇವಾಗ ಹಾಕಿದ್ದೀನಿ. ತುಂಬ ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗಬೇಡಿ.
ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ಬೇಳೆ ಮತ್ತು ಅಕ್ಕಿಗೆ ನಾವು ಹಾಕಿರೋಂತಹ ಬೆಲ್ಲ ಮತ್ತು ಗಸಗಸೆ, ಗೋಡಂಬಿ, ಬಾದಾಮಿ ಪ್ರತಿಯೊಂದು ಕೂಡ ಅದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕಾಗತ್ತೆ. ಹಾಗಾಗಿ 5 ನಿಮಿಷಗಳ ಕಾಲ ನಾವು ಇದನ್ನು ಲೋ ಫ್ಲೇಮಲ್ಲಿ ನಾವು ಬಿಡಬೇಕಾಗತ್ತೆ. ಇವಾಗ 5 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 5 ನಿಮಿಷ ಆದ ನಂತರ ನೋಡಿ ನಾನು ಸುಮಾರು 1/4 ಲೀಟರ್ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಗಮನಿಸ್ಕೊಳ್ಳಿ ಸ್ನೇಹಿತರೆ, ಇದು ಬಂದು ಬಿಸಿ ಹಾಲು, ತಣ್ಣಗಿರೋ ಹಾಲಲ್ಲ, ಬಿಸಿ ಹಾಲನ್ನು ನಾನು ಕಾಯಿಸಿ ಹಾಕ್ಕೊಂಡು ತಕ್ಷಣವೇ ನಾನಿಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಕಂಪ್ಲೀಟಾಗಿ ನಾನು 5 ನಿಮಿಷ ಮುಚ್ಚಿಬಿಡ್ತೀನಿ. ಅಂದರೆ ಇದು ಸ್ವಲ್ಪ ಹದ ಬರುತ್ತೆ, ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ 5 ನಿಮಿಷ ಆಗಿದೆ. ನಿಮಗೆ ತೋರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಲಾಸ್ಟಲ್ಲಿ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ವಾವ್, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬೆಂದಿದೆ. ಹಾಗೆಯೇ ನೀವು ಈ ಒಂದು ಕೊನೆಯಲ್ಲಿ ನೀವು ತುಪ್ಪದಲ್ಲಿ ಹುರಿದು ಗೋಡಂಬಿ ದ್ರಾಕ್ಷಿನ ನೀವಿಲ್ಲಿ ಹಾಕ್ಕೊಳ್ಬೋದು. ನಾನು ನೆನೆಸಿ ಗೋಡಂಬಿ ಮತ್ತು ಬಾದಾಮಿ, ಗಸಗಸೆ ಎಲ್ಲನೂ ಕೂಡ ರುಬ್ಬಿ ಮಾಡಿರೋದ್ರಿಂದ ನಾನಿಲ್ಲಿ ಸೇರಿಸ್ಕೊಳ್ತಾ ಇಲ್ಲ. ನಾನು ಲಾಸ್ಟಲ್ಲಿ ಸೇರಿಸ್ಕೊಳ್ತೀನಿ. ನೀವು ಬೇಕಾದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು. ನಂತರ ಇವಾಗ ಬೌಲಿಗೆ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನೀವು ಕೂಡ ಈ ಒಂದು ಯುಗಾದಿ ಹಬ್ಬಕ್ಕೆ ಖಂಡಿತವಾಗ್ಲೂ ಈ ಒಂದು ಪಾಯಸನ ಟ್ರೈ ಮಾಡಿ ನೋಡಿ. ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ. ನಾನು ಕೊನೆಯಲ್ಲಿ ಇವಾಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಗೆ ಲವಂಗ ಹಾಕ್ಕೊಂಡಿದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಅಷ್ಟೇ ರುಚಿಕರವಾಗಿರುತ್ತೆ, ಅಷ್ಟೇ ಆರೋಗ್ಯಕರವಾದಂತಹ ಈ ಒಂದು ಪಾಯಸ ರೆಸಿಪಿನ ಟ್ರೈ ಮಾಡಿ ಈ ಒಂದು ಯುಗಾದಿ ಹಬ್ಬನ ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಕಮೆಂಟ್ ಕೂಡ ಹಾಕಿ ಹೇಗೆ ಬಂದಿತ್ತು ಅಂತ. ಇಲ್ಲಿ ತನಕ ವಿಡಿಯೋ ನೋಡಿರುವಂತಹ ಎಲ್ಲರಿಗೂ ಕೂಡ ಅಡ್ವಾನ್ಸ್ ಆಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.